ಪ್ರಕೃತಿಯ ಸುಂದರ ಮಡಿಲಲ್ಲಿರುವ ಕೊಡಗಿನ ನಾಲ್ಕು ನಾಡು ಅರಮನೆ. ಇತಿಹಾಸವನ್ನು ಹೇಗೆ ಸಂರಕ್ಷಿಸಬೇಕು ಎಂಬುದು ನಮಗೆ ತಿಳಿದಿಲ್ಲ ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆಯಂತಿದೆ ಈ ನಾಲ್ಕು ನಾಡು ಅರಮನೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನಲ್ಲಿ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಈ ಅರಮನೆ ಇಕ್ಕೇರಿಯ ರಾಜರಿಂದ ನಿರ್ಮಿತವಾಗಿದ್ದು, ಮಡಿಕೇರಿಯಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಈ ನಾಲ್ಕು ನಾಡು ಅರಮನೆ ಕುರಿತಂತೆ ಕೆಲವು ರೋಮಾಂಚನಕಾರಿ ಸಂಗತಿಗಳು ಇತಿಹಾಸದ ಪುಟದಲ್ಲಿವೆ. ನೈಸರ್ಗಿಕ ಸಂಪತ್ತಿನಿಂದ ಶ್ರೀಮಂತವಾಗಿದ್ದ ಕೊಡಗಿನ ಮೇಲೆ ಟಿಪ್ಪುವಿಗೆ ಸದಾ ಕಣ್ಣಿತ್ತು. ಹಾಗಾಗಿ ಕೊಡಗನ್ನು ಆಳುತ್ತಿದ್ದ ವೀರರಾಜೇಂದ್ರನನ್ನು ಟಿಪ್ಪು ಸುಲ್ತಾನ್ ಪಿರಿಯಾಪಟ್ಟಣದ ಕೋಟೆಯಲ್ಲಿ ಬಂದಿಯಾಗಿ ಇಟ್ಟಿದ್ದನು. 1791-92ರಲ್ಲಿ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಟಿಪ್ಪುವಿನ ಸೆರೆಯಿಂದ ಕುಟುಂಬ ಸಮೇತ ತಪ್ಪಿಸಿಕೊಂಡ ವೀರರಾಜೇಂದ್ರನು ಕೊಡಗಿನ ಕುರ್ಚಿ ಎನ್ನುವ ಗ್ರಾಮಕ್ಕೆ ಬಂದ. ಆದರೆ ಅಲ್ಲಿದ್ದ ರಾಜನ ಅರಮನೆಯನ್ನು ಅಷ್ಟೊತ್ತಿಗಾಗಲೇ ನಾಶ ಮಾಡಲಾಗಿತ್ತು. ಶತ್ರುಗಳಿಂದ ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳಲು ರಾಜ ವೀರರಾಜೇಂದ್ರ ತನ್ನ ಸೇನಾ ಪರಿವಾರದೊಂದಿಗೆ ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಾ ಬಂದಾಗ ತಡಿಯಂಡಮೋಳ್ ಬೆಟ್ಟದ ಬಳಿಯ ಈ ಜಾಗವೇ ಸೂಕ್ತವೆಂದು ತೀರ್ಮಾನಿಸಿ ಇಲ್ಲೆಯೇ 2 ಅಂತಸ್ತಿನ 4 ನಾಡು ಅರಮನೆ ನಿರ್ಮಾಣಗೊಂಡಿತು. ಈ ಅರಮನೆಗೆ 2 ಪ್ರವೇಶ ದ್ವಾರಗಳಿದ್ದು 2 ಅಂತಸ್ತುಗಳನ್ನು ಹೊಂದಿದೆ. ಮೇಲಿನ ಅಂತಸ್ತಿನಲ್ಲಿ ಸುಂದರವಾದ ಕೆತ್ತನೆಗಳಿವೆ. ಈ ಅರಮನೆಯಲ್ಲಿ 14 ಕೋಣೆಗಳಿದ್ದು ಹಿಂಭಾಗದಲ್ಲಿ 4 ಕತ್ತಲೆ ಕೋಣೆಗಳು ಇವೆ. ರಾಜರ ಕಾಲದಲ್ಲಿ ತಪ್ಪಿತಸ್ಥರನ್ನು ಈ ಕೋಣೆಗಳಲ್ಲಿ ಬಂಧಿಸಿಡುತ್ತಿದ್ದರೆಂದು ಇತಿಹಾಸದಿಂದ ತಿಳಿದುಬರುತ್ತದೆ. ಚಾವಣಿ ಷಟ್ಕೋನಾಕಾರದಲ್ಲಿದ್ದು 12 ಬೃಹತ್ ಕಂಬಗಳ ಮೇಲೆ ನಿಂತಿದೆ. ಅರಮನೆಯ ಮೊದಲ ಹಜಾರದಲ್ಲಿ ಕೆಲವು ಸೂಕ್ಷ್ಮ ಕೆತ್ತನೆಗಳು ಕಾಣಸಿಗುತ್ತವೆ. ಈ ಅರಮನೆ ಸಂಪೂರ್ಣ ಮರದಿಂದಲೇ ನಿರ್ಮಾಣವಾಗಿದೆ ಎನ್ನುವುದು ಮತ್ತೊಂದು ವಿಶೇಷ. ಅರಮನೆ ಮುಂಭಾಗದಲ್ಲಿ ಚೌಕಾಕಾರದ ಕಿರು ಮಂಟಪವಿದ್ದು ಇದಕ್ಕೆ 4 ಪ್ರವೇಶ ದ್ವಾರಗಳಿವೆ. ಇದನ್ನು ವಿವಾಹ ಮಂಟಪ ಎಂದೇ ಕರೆಯಲಾಗುತ್ತದೆ. 1796ರಲ್ಲಿ ದೊಡ್ಡವೀರ ರಾಜೇಂದ್ರರ ಮದುವೆ ಇಲ್ಲಿ ನಡೆದಿತ್ತು ಎನ್ನಲಾಗುತ್ತದೆ. ಪ್ರಾಚ್ಯ ವಸ್ತು ಇಲಾಖೆಯ ಅಧೀನದಲ್ಲಿ ಬರುವ ಈ ಅರಮನೆಯನ್ನು ಸ್ವಲ್ಪ ಮಟ್ಟಿಗಿನ ಸಂರಕ್ಷಣಾ ಕಾರ್ಯಗಳು ಜರುಗಿವೆ. ಬಿಟ್ಟರೆ ಕೊಡಗಿನ ಇತಿಹಾಸದ ಬಹುಮುಖ್ಯವಾದ ಅರಮನೆ ಅಳಿವಿನಂಚಿನಲ್ಲಿದೆ ಎಂದರೆ ತಪ್ಪಾಗಲಾರದು. ಅರಮನೆಯ ನೆಲದ ಗಾರೆ ಕಿತ್ತು ಹೋಗಿದೆ. ಅರಮನೆಯ ಒಳಭಾಗದಲ್ಲಿ ಕರೆಂಟ್ ದೀಪಗಳಿಲ್ಲ. ಮುಖ್ಯವಾಗಿ ಅರಮನೆ ಉಸ್ತುವಾರಿ ನೋಡಿಕೊಂಡು ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡಬಲ್ಲ ಒಬ್ಬ ವ್ಯಕ್ತಿಯೂ ಇಲ್ಲಿ ಕಾಣಸಿಗಲಿಲ್ಲ. ಮುಂದಿನ ತಲೆಮಾರಿಗೂ ಈ ಅರಮನೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅರಮನೆಯ ಕಂಬಗಳಿಗೆ ಬಣ್ಣ ಬಳಿದಿರುವುದು ಬಿಟ್ಟರೆ ಮಿಕ್ಕಂತೆ ಯಾವ ಸಂರಕ್ಷಣೆಯೂ ಇಲ್ಲಿ ಕಣ್ಣಿಗೆ ಬೀಳಲಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಕೊಡಗಿನ ಈ ಸುಂದರವಾದ ಅರಮನೆಯನ್ನು ಸಂರಕ್ಷಣೆ ಮಾಡಲು ಮನಸ್ಸು ಮಾಡಲಿ ಎನ್ನುವುದೇ ಬಿಂಬ ಮಾಧ್ಯಮ ಮನೆಯ ಮನವಿ.